ನಮಸ್ಕಾರ. ದೇಶಾದ್ಯಂತ ಒಂದು ಚಳವಳಿ ನಡೀತಾ ಇತ್ತು ಸಿಎಎ ಮತ್ತು ಎನ್ಆರ್ಸಿ ವಿರುದ್ಧವಾಗಿ. ಇದಕ್ಕೆ ತಡೆ ಒಡ್ಡುವಂತೆ ಅಥವಾ ಇದನ್ನ ಈ ಚಳವಳಿಯ ತೀವ್ರತೆಯನ್ನ ಹಿಮ್ಮೆಟ್ಟಿಸುವಂತೆ ಈ ಕೋವಿಡ್-19 ನಮಗೆ ಅಡ್ಡ ಬಂತು. ಆದರೆ ಇಲ್ಲಿ ಬಹಳ ಬೇಸರದ ಸಂಗತಿ ಏನು ಅಂತಂದ್ರೆ, ಇದೊಂದು ಜನರ ಆರೋಗ್ಯ ಮತ್ತು ಅವರ ಜೀವನ ಎಲ್ಲದಕ್ಕೂ ತೊಂದರೆ ಆಗುವಂತಹ ಈ ಕರೋನಾ ಸಮಸ್ಯೆ. ಇಂತಹ ಸಮಯದಲ್ಲಿಯೂ ಕೂಡ ತನ್ನ ರಾಜಕೀಯ ದೃಷ್ಟಿಯನ್ನ ಮುಂದಿಟ್ಟುಕೊಂಡು ಮತ್ತು ಈ ವ್ಯವಸ್ಥೆಯು ತನ್ನ ದಮನಕಾರಿ ನೀತಿಯಿಂದ ಹೇಗೆ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸುತ್ತಿದ್ದಂತಹ ಈ ದೆಹಲಿಯ ಈಶಾನ್ಯ ಭಾಗದಲ್ಲಿ ನಡೆಸುತ್ತಿದ್ದಂತಹ ವಿದ್ಯಾರ್ಥಿಗಳನ್ನ ಮತ್ತು ಹಲವು ಕಾರ್ಯಕರ್ತರನ್ನ, ಸಾಮಾಜಿಕ ಹೋರಾಟಗಾರರನ್ನ ಅವರನ್ನೆಲ್ಲರನ್ನು ಬಂಧಿಸಿದೆ. ಇದೊಂದು ಬಹಳ ಆತಂಕದ ವಿಷಯ ಮತ್ತು ಒಂದು ಸೂಕ್ಷ್ಮ ಸಂವೇದನೆ ಇರುವಂತಹ ಹಾಗೂ ಜನತೆಯ ಹಿತದೃಷ್ಟಿಯನ್ನು ಕಾಪಾಡುವುದರ ಪ್ರಾಧಾನ್ಯತೆ, ಆದ್ಯತೆಯನ್ನು ಹೊಂದಿರುವಂತಹ ಯಾವುದೇ ಜನಪರವಾದ ಸರ್ಕಾರವು ಮಾಡದೇ ಇರುವಂತಹ ವಿಷಯ ಇದಾಗಿದೆ. ಈ ಮೂಲಕ ಒತ್ತಾಯ ಮಾಡುವುದು ಏನಂತಂದ್ರೆ, ತನ್ನ ರಾಜಕೀಯ ದೃಷ್ಟಿ ಮತ್ತು ಧೋರಣೆಗಳನ್ನ ಬದಿಗಿಟ್ಟು ಜನತೆಯ ಕಲ್ಯಾಣಕ್ಕಾಗಿ ನಿಜವಾಗಿ ಇದು ವರ್ತಿಸುವಂತಹ ಅಥವಾ ನಡ್ಕೊಳ್ಳುವಂತಹ ಸರ್ಕಾರವೇ ಆಗಿದ್ದ ಪಕ್ಷದಲ್ಲಿ ಅನಗತ್ಯವಾಗಿ ಮತ್ತು ಸಂವಿಧಾನಾತ್ಮಕವಾಗಿ ಪಡೆದಿರುವಂತಹ ಹಕ್ಕಾದ ಚಳುವಳಿಯನ್ನ, ಸತ್ಯಾಗ್ರಹವನ್ನ ಮಾಡುತ್ತಿದ್ದಂತಹ ಈ ವಿದ್ಯಾರ್ಥಿಗಳನ್ನ ಮತ್ತು ಸಾಮಾಜಿಕ ಕಾರ್ಯಕರ್ತರನ್ನ ಖಂಡಿತವಾಗಿಯೂ ಕೂಡ ಬಿಡುಗಡೆ ಮಾಡಬೇಕು. ಅವರ ಬಿಡುಗಡೆ ಆಗುವುದರಿಂದ ಮತ್ತು ಅವರನ್ನ ಬಂಧಿಸುವುದರ ಮೂಲಕ ಈ ಏನು ಈ ಕರೋನಾಗೆ ಸಂಬಂಧಪಟ್ಟಂತೆ ಯಾವ ಹೆಜ್ಜೆಗಳನ್ನ ತಗೊಳ್ಬೇಕೋ ಅದರ ವಿರೋಧಿಯಾಗಿರುವಂತಹ ಹೆಜ್ಜೆಗಳು ಕೂಡ ಇದು ಆಗಿದೆ. ಜನತೆಯ ಆರೋಗ್ಯದ ದೃಷ್ಟಿಯಿಂದ ಮತ್ತು ಸಂವಿಧಾನಾತ್ಮಕವಾದ ಹಕ್ಕುಗಳನ್ನು ಗೌರವಿಸುವ ದೃಷ್ಟಿಯಿಂದ ಈ ವಿದ್ಯಾರ್ಥಿಗಳನ್ನ ಮತ್ತು ಇತರ ಸಾಮಾಜಿಕ ಹೋರಾಟಗಾರರನ್ನ ಬಿಡುಗಡೆ ಮಾಡಬೇಕು ಅಂತ ಈ ಮೂಲಕ ಒತ್ತಾಯಿಸ್ತಾ ಇದ್ವಿ. ಮತ್ತು ಆ ಸಮಯದಲ್ಲಿ ಬಿಜೆಪಿಯ ನಾಯಕರುಗಳು ಮಾಡಿದಂತಹ ಪ್ರಚೋದನಕಾರವಾದ ಭಾಷಣಗಳಿಂದ ಅಲ್ಲಿ ಈಶಾನ್ಯದ ದೆಹಲಿಯಲ್ಲಿ ತುಂಬಾ ಸಾವು, ನೋವು, ಕ್ಷೋಭೆ ಎಲ್ಲ ಉಂಟಾಗಿದೆ. ಇದು ಕೂಡ ಆಡಳಿತದ ಒಂದು ವೈಫಲ್ಯವೇ ಆಗಿದೆ. ಹಾಗಿರುವಾಗ ಸತ್ಯಕ್ಕಾಗಿ ಅಥವಾ ನ್ಯಾಯಕ್ಕಾಗಿ, ಈ ಸಮಗ್ರ ಭಾರತದ ಸಾಮರಸ್ಯಕ್ಕಾಗಿ, ಸೌಹಾರ್ದಕ್ಕಾಗಿ ಹೋರಾಟ ಮಾಡ್ತಿದ್ದಂತಹ ವಿದ್ಯಾರ್ಥಿಗಳನ್ನ ಬಂಧಿಸಿರುವುದು ಖಂಡಿತವಾಗಿ ಆಕ್ಷೇಪ ಮಾಡುವಂತಹ ವಿಷಯ ಆಗಿದೆ. ಅದನ್ನ ಖಂಡಿಸ್ತೇವೆ ಮತ್ತು ಅವರನ್ನ ಬಿಡುಗಡೆ ಮಾಡಬೇಕು ಅಂತ ಈ ಮೂಲಕ ನಾವು ಒತ್ತಾಯಿಸ್ತಾ ಇದ್ದೇವೆ. ನಮಸ್ಕಾರ.